ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಗತ್ತಿನಲ್ಲೇ ಅತ್ಯಂತ ಕ್ರೂರ ಮನಸ್ಥಿತಿಯ ಇಬ್ಬರು ಪಾರ್ಟ್ನರ್ಶಿಪ್ ಏನಿದೆ ಅದು ಮುರಿಯುವ ಹಂತಕ್ಕೆ ಬಂದಿದೆ. ಆ ಇಬ್ಬರು ಕ್ರೂರಿಗಳು ಯಾರು ಅಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು, ಅಮೆರಿಕದ ಅಧ್ಯಕ್ಷ, ಇಸ್ರೇಲಿನ ಪ್ರಧಾನಮಂತ್ರಿ. ಈ ಇಬ್ಬರಲ್ಲಿರುವಂತಹ ಕ್ರೌರ್ಯ ರಕ್ತದಾಹ ಇದೆಯಲ್ಲ, ಅದು ಇಡೀ ಜಗತ್ತನ್ನ ನರಳಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರಾಚ್ಯವನ್ನ ಯುದ್ಧದಲ್ಲಿ ಮುಳುಗಿಸಿಟ್ಟಿದೆ. ಆದರೆ ಇವರಿಬ್ಬರ ನಡುವೆನೇ ಈಗ ಛೀ ಥೂ ನೀನಾ ನಾನಾ ನಿಂದೊಂದು ಬಾಳ ನಂದೊಂದು ಬಾಳ ಅಂತ ಬೈಕೊಳ್ಳುವ ಮಟ್ಟಕ್ಕೆ ಹೋಗಿದೆ. ಯಾವ ಮಟ್ಟಕ್ಕೆ ಅಂದರೆ, ಮೂಲಗಳ ಪ್ರಕಾರ ಟ್ರಂಪ್ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೆತನ್ಯಾಹು ಗೋಡೆಗೆ ತಲೆ ಚೆಚ್ಕೊಂಡು ಕೂದಲು ಕಿತ್ತುಕೊಳ್ಳುವ ರೀತಿಯಲ್ಲಿ ವರ್ತಿಸಿದರು ಅಂತ ಈಗ ಮಾಹಿತಿ ಬರ್ತಾ ಇದೆ. ಸೊ ಯಾಕೆ ಇವರಿಬ್ಬರ ನಡುವೆ, ಈ ಕ್ರೂರಿಗಳ ನಡುವೆನೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು, ಯಾವ ವಿಚಾರಕ್ಕೆ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಅಮೆರಿಕದ ಸಂಸತ್ತಿನ ಒಳಗೆ ಟ್ರಂಪ್ ಅನ್ನ ಕಟ್ಟಿ ಹಾಕೋದಕ್ಕೆ ದೊಡ್ಡ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಟ್ರಂಪಿನ ಪಕ್ಷದವರೇ ಬೆಂಬಲವನ್ನ ಸೂಚಿಸಿದ್ದಾರೆ. ಟ್ರಂಪಿನ ಪಕ್ಷದ 3 ಸಂಸದರು ವಿರೋಧ ಪಕ್ಷದ ಜೊತೆಯಲ್ಲಿದ್ದಾರೆ. ಟ್ರಂಪ್ ಅನ್ನ ಯುದ್ಧದ ವಿಚಾರದಲ್ಲಿ ಕಟ್ಟಿ ಹಾಕೋದಕ್ಕೆ ತರ್ತಾ ಇರುವಂತಹ ಬಿಲ್ನಲ್ಲಿ. ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಜಿದ್ದಾಜಿದ್ದಿಯ ಮಾತುಕತೆಗಳು ನಿಮಗೆ ಗೊತ್ತೇ ಇದೆ. ನಾ ಬಿಡೆ ನಾ ಕೊಡೆ, ಈ ಲೆಕ್ಕದಲ್ಲಿ ಮಾತುಕತೆಗಳು ಕಳೆದ ಒಂದೂವರೆ ತಿಂಗಳಿಂದ ಮಾತುಕತೆ ಅಂತೆ ಇಲ್ಲದ ಮಾತುಕತೆ ಇದೆ ಅಂತ ಇಬ್ರು ನಂಬಿಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ. ಯಾಕೆಂದ್ರೆ ಇರಾನ್ ಮಾತುಕತೆಗೆ ಬರ್ತಿಲ್ಲ. ಅಮೆರಿಕ ಪಾಕಿಸ್ತಾನವನ್ನು ಬಳಸ್ಕೊಂಡು ಮಾತುಕತೆಯನ್ನ ಹೇಗಾದರೂ ಯಶಸ್ವಿಗೊಳಿಸಿ ಯುದ್ಧವನ್ನ ಕೈ ಬಿಟ್ಟು ಬಿಡಬೇಕು, ಮುಗಿಸಿ ಬಿಡಬೇಕು, ಯುದ್ಧ ಬೇಕಾಗಿಲ್ಲ ನಮಗೆ, ನಮ್ಮ ಕೈಲಿ ಆಗಲ್ಲ ಅಂತ ಟ್ರಂಪ್ ಅಮೆರಿಕ. ಆದ್ರೆ ಇರಾನ್ ಹೇಳೋದು, ನೀನು ಬಗ್ಗದ್ರೆ ಮಾತುಕತೆಗೆ ನಾನು ಬರ್ತೀನಿ, ಹುರ್ಮುಜ್ ಸ್ಟ್ರೈಟ್ ಇಂದ ಹೊರಗೋಗು, ನಾನು ಬರ್ತೀನಿ, ಪರಮಾಣು ವಿಚಾರವಾಗಿ ನಾನು ಹೇಳ್ದಂಗೆ ಕೇಳು, ನಾನು ಮಾತುಕತೆಗೆ ಬರ್ತೀನಿ. ಹೀಗೆ ಇರಾನ್ ತನ್ನದೇ ರೀತಿಯಲ್ಲಿ ಧಮಕಿ ಹಾಕೊಂಡು ಕೂತಿದೆ. ಒಟ್ಟಿನಲ್ಲಿ ಇಡೀ ಪ್ರಪಂಚ ಹೊರ್ಮುಜ್ ಸ್ಟ್ರೈಟ್ ಬಂದಾಗಿರೋದ್ರಿಂದ ತೈಲಕ್ಕಾಗಿ ಹಾಹಾಕಾರ ಏನೇನಾಗ್ತಿದೆ, ಅದರ ಪರಿಣಾಮಗಳು ನಿಮಗೂ ಸಹ ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಬಹುದು, ಸಾಮಾನ್ಯವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿರಬಹುದು, ಗ್ಯಾಸ್ ಶಾರ್ಟೇಜ್ ಆಗಿರಬಹುದು, ಎಲ್ಲ ರೀತಿಯಿಂದ. ಸೊ ಇದರ ನಡುವೆ ಅಮೆರಿಕ ನಾನು ಹೇಳ್ದಂಗೆ ಹೇಗಾದರೂ ಮಾಡಿ ಯುದ್ಧವನ್ನ ನಿಲ್ಲಿಸ್ಬಿಡ್ಬೇಕು. ಆಗಲ್ಲ ನಮ್ಮ ಕೈಲಿ. 40 ದಿನ ಇರಾನ್ ಜೊತೆ ಯುದ್ಧ ಮಾಡಿ ನಾವು ಸಾಕಷ್ಟು ಅನುಭವಿಸ್ಬಿಟ್ಟಿದೀವಿ. ಅಷ್ಟಕ್ಕೂ ಈ ಯುದ್ಧ ನಮ್ಮದು ಅಲ್ವೇ ಅಲ್ಲ, ಇಸ್ರೇಲ್ನ ಯುದ್ಧ ನಮ್ಮ ತಲೆ ಕಟ್ಟಿ ಇಸ್ರೇಲ್ ನೆಮ್ಮದಿಯಾಗಿದೆ ಅನ್ನೋದು ಅಮೆರಿಕದ ಪ್ರಜೆಗಳ ಭಾವನೆ. ಅದೇ ಭಾವನೆ ಈಗ ನಿಧಾನಕ್ಕೆ ಟ್ರಂಪ್ಗೂ ಬರ್ತಾ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಒಂದು ಒಪ್ಪಂದ, ಸೀಸ್ ಫೈರ್ ಇದೆ, ಅದನ್ನ ಯುದ್ಧ ವಿರಾಮವನ್ನ, ಪರ್ಮನೆಂಟ್ ಯುದ್ಧ ನಿಲ್ಲಿಸುವಂತಹ ಒಪ್ಪಂದಕ್ಕೆ ತಂದು ಕೂರಿಸ್ಕೊಂಡ್ಬಿಟ್ರೆ ಸಾಕಾಗಿದೆ ನನಗೆ ಅಂತ ಟ್ರಂಪ್ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದಿರುವ ಹಿನ್ನೆಲೆಯಲ್ಲಿ ಮೊನ್ನೆ ಅದನ್ನ ವಿವರಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ನೆತನ್ಯಾಹುಗೆ ಫೋನ್ ಮಾಡಿದ್ದಾರೆ. ನೆತನ್ಯಾಹು ಆ ವಿಚಾರ ಕೇಳಿದ ತಕ್ಷಣ ಯುದ್ಧ ನಿಲ್ಲಿಸುವ ಸನ್ನಿವೇಶಕ್ಕೆ ಬಂದಿದ್ದೀವಿ, ಮಾತುಕತೆಗಳ ಮೂಲಕನೇ ಮುಗಿಸ್ಬಿಡ್ತೀವಿ, ನೋ ಮೋರ್ ಅಟ್ಯಾಕ್ಸ್ ಅಂತ ಟ್ರಂಪ್ ಹೇಳಿದ ತಕ್ಷಣ ಯುದ್ಧದಾಹಿ, ನರರೂಪದ ರಾಕ್ಷಸ, ಕ್ರೂರಿ, ಜಗತ್ತಿನ ಅತಿ ದೊಡ್ಡ ಉಗ್ರವಾದಿ ಅಂತಲೇ ಕರೆಯಬಹುದಾದಂತಹ ಬೆಂಜಮಿನ್ ನೆತನ್ಯಾಹು ಟೆನ್ಷನ್ ಆಗ್ಬಿಟ್ಟ. ಅವನು ಟೆನ್ಷನ್ ಆಗೋದಕ್ಕೆ ಕಾರಣಗಳಿದ್ದಾವೆ. ಯಾವಾಗ ಯುದ್ಧ ನಿಲ್ಲುತ್ತೋ ಆ ಕ್ಷಣನೇ ಅವನದೇ ದೇಶದಲ್ಲಿ ಅವನ ಮೇಲೆ ಇರುವಂತಹ ಭ್ರಷ್ಟಾಚಾರದ ಆರೋಪಗಳು ವಿಚಾರಣೆ ಶುರುವಾಗುತ್ತೆ. ಆ ವಿಚಾರಣೆಗಳಲ್ಲಿ, ಆ ಆರೋಪಗಳಲ್ಲಿ ಸಾಕಷ್ಟು ಸತ್ಯಾಂಶ ಇರೋದ್ರಿಂದ, ಮೇಲ್ನೋಟಕ್ಕೆ ಶಿಕ್ಷೆಯಾಗುವ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಅವನು ಆ ವಿಚಾರಣೆ ಆರಂಭ ಆಗದ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾನೆ. ಅದಕ್ಕೆ ಬೆಸ್ಟ್ ವೇ ಅಂದ್ರೆ ದೇಶದ ಜನರನ್ನ, ದೇಶ ಅಪಾಯದಲ್ಲಿದೆ, ಯುದ್ಧದಲ್ಲಿದೆ, ಈಗಂತ ವಿಚಾರಣೆಯನ್ನು ಮುಂದೂಡಿ ಅಂತ ಹೇಳ್ಕೊಂಡು ಮುಂದೂಡ್ಕೊಂಡು ಬರ್ತಿದ್ದಾರೆ. ಸೊ ಅಲ್ಲಿನ ಸುಪ್ರೀಂ ಕೋರ್ಟ್, ಇಸ್ರೇಲ್ ಸುಪ್ರೀಂ ಕೋರ್ಟ್ ಯುದ್ಧದ ಕಾರಣಕ್ಕೆ ಈ ವಿಚಾರಣೆಯನ್ನ ಆರಂಭಿಸಿಲ್ಲ. ಆರಂಭಿಸಿದರೆ ತಟ್ಟು ಪಟ್ ಅಂತ ಮುಗಿದೋಗುತ್ತೆ. ಸಿಕ್ಕಾಪಟ್ಟೆ ಸಾಕ್ಷಿಗಳಿದ್ದಾವೆ. ನೆತನ್ಯಾಹುನ ಎತ್ಕೊಂಡೋಗಿ ಜೈಲಿಗೆ ಬಿಸಾಕ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೆತನ್ಯಾಹು ಯುದ್ಧ ಕಂಟಿನ್ಯೂ ಆಗಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ದೊಡ್ಡ ಸೂಪರ್ ಸ್ಟಾರ್ ಆಗಿ ಉಳಿಬೇಕು ಅಂದ್ರೆ, ಸೂಪರ್ ಪವರ್ ಆಗಿ ಉಳಿಬೇಕು ಅಂದ್ರೆ, ನೆತನ್ಯಾಹು ದೊಡ್ಡ ಲೀಡರ್ ಆಗಿ ಉಳಿಬೇಕು ಅಂದ್ರೆ ಇರಾನ್ ಅನ್ನ ಬಗ್ಗು ಬಡಿಬೇಕು. ಇರಾನ್ ಇರುವವರೆಗೆ ಇಸ್ರೇಲ್ನ ಅಸ್ತಿತ್ವಕ್ಕೆ ಆಪತ್ತಿರುತ್ತೆ. ಇಸ್ರೇಲ್ನ ಸೂಪರ್ ಪವರ್ ಅಂತ ಯಾರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಯುದ್ಧ ಕಂಟಿನ್ಯೂ ಆಗಲೇಬೇಕು ಅನ್ನೋದು ನೆತನ್ಯಾಹು ಲೆಕ್ಕಾಚಾರ. ಬಟ್
ಟ್ರಂಪಿಗೆ ಗೊತ್ತು. ಟ್ರಂಪ್ ಎಷ್ಟು ಕಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಟ್ರಂಪಿಗೆ ಗೊತ್ತು. ಹಣ ಎಷ್ಟು ಹೋಗಿದೆ, ಶಸ್ತ್ರಾಸ್ತ್ರಗಳು ಎಷ್ಟು ಹಾಳಾಗೋಗಿದ್ದಾವೆ, ಎಷ್ಟು ದಾಳಿಯಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಎಷ್ಟೆಲ್ಲ ನಷ್ಟ ಆಗಿದೆ. ಅದರ ಜೊತೆಗೆ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದು ಟ್ರಂಪ್ದು ಎಷ್ಟು ಹೋಗಿದೆ ಅಂತ ಟ್ರಂಪ್ ಗೊತ್ತಾಗಿದೆ. F-15 F-35ಗಳನ್ನು ಸಹ ಇರಾನ್ ಹೊಡೆದುರುಳಿಸಿರೋದು ಅಮೆರಿಕಗೆ ಸಣ್ಣ ಪ್ರಮಾಣದ ಅವಮಾನ ಅಲ್ಲ. ಇಲ್ಲಿಯವರೆಗೆ ಒಂದು ಲೆಕ್ಕದ ಪ್ರಕಾರ ಸುಮಾರು 42 ಯುದ್ಧ ವಿಮಾನಗಳನ್ನ ಇರಾನ್ ಹೊಡೆದು ಉರುಳಿಸಿದೆ. ಯಾರ ಯುದ್ಧ ವಿಮಾನಗಳು? ಅಮೆರಿಕದ ಯುದ್ಧ ವಿಮಾನಗಳು. ಅಮೆರಿಕದ ಯುದ್ಧ ವಿಮಾನಗಳನ್ನ ಮುಟ್ಟೋಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಯಿಂದ ಹೊಡೆದು ಬೀಳಿಸಬಹುದು ಮನಸ್ಸು ಮಾಡಿದ್ರೆ. ಅದು ಏನು, ಇರಾನ್ ಬಳಿ ಯಾವುದೇ ಸೊಫಿಸ್ಟಿಕೇಟೆಡ್ ಸಿಸ್ಟಮ್ಗಳಿಲ್ಲ. ಅವ್ರ ಹತ್ರ ಇರೋದೆಲ್ಲ ಚೀಪ್ ಅಂಡ್ ಬೆಸ್ಟ್ ಅಷ್ಟೇ. ಅವುಗಳನ್ನೇ ಬಳಸ್ಕೊಂಡು ಆ ಮಟ್ಟಕ್ಕೆ ಮಾಡಿರೋದು ಅವ್ರಿಗೆ ಗೊತ್ತಿದೆ. ಸೊ ಅಮೆರಿಕ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸ್ಬಿಡ್ಬೇಕು ಸಾಕು ಅಂತ. ಬಟ್ ನೆತನ್ಯಾಹು ಫೋನ್ ಕಾಲಲ್ಲಿ 1 ಗಂಟೆ ಫೋನ್ ಕಾಲ್, ಅದು 1 ಗಂಟೆ ಫೋನ್ ಕಾಲಲ್ಲಿ ಈ ವಿಚಾರವಾಗಿ ಸಿಕ್ಕಾಪಟ್ಟೆ ಜಗಳ ಆಗಿದೆ ಟ್ರಂಪ್ ಮತ್ತು ನೆತನ್ಯಾಹು ನಡುವೆ ಅಂತ ಕೇಳಿಬರುತ್ತೆ. ಅದರ ಜೊತೆಗೆ ನೆತನ್ಯಾಹು ಸಾಕಷ್ಟು ಬಾರಿ ತಲೆ ಚೆಚ್ಕೊಳ್ತಾ, ಕೂದಲು ಕಿತ್ಕೊಳ್ತಾ, ಇಲ್ಲ ಆಗಲ್ಲ, ಯುದ್ಧ ಆಗಲೇಬೇಕು, ಯುದ್ಧ ಮುಂದುವರಿಲೇಬೇಕು ಅಂತ ಟ್ರಂಪ್ ಜೊತೆ ವಾದ ಮಾಡಿರುವಂತಹ ಮಾಹಿತಿ ಬರ್ತಾ ಇದೆ. ಅದಾದ ಮಾರನೇ ದಿನ ಟ್ರಂಪ್ನ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿದ್ರು, ನೆತನ್ಯಾಹು ಅಭಿಪ್ರಾಯ ಏನು ಈ ಶಾಂತಿ ಒಪ್ಪಂದ, ಪರ್ಮನೆಂಟ್ ಶಾಂತಿ ಇದರ ಬಗ್ಗೆ ಅಂತ ಅಂದಾಗ ಟ್ರಂಪ್ ಅಷ್ಟೇ ಫಾಸ್ಟ್ ಆಗಿ ಉತ್ತರ ಕೊಟ್ರು. ಏನಂತ? ನಾನು ಹೇಳಿದ್ದನ್ನೇ ನೆತನ್ಯಾಹು ಒಪ್ಪೋದು, ನಾನು ಹೇಳಿದ್ದೆ ಫೈನಲ್, ನಾನು ಹೇಳಿದ್ದನ್ನು ಒಪ್ಪೋದಕ್ಕೆ ನೆತನ್ಯಾಹು ಯಾವಾಗಲೂ ರೆಡಿ ಇರ್ತಾರೆ ಅಂತ ಡೈಲಾಗ್ ಹೊಡೆದರು ಟ್ರಂಪ್. ಅಲ್ಲಿಗೇನು ಅರ್ಥ ಆಗತ್ತೆ? ಟ್ರಂಪ್ ಇರಿಟೇಟ್ ಆಗಿರೋದು ಅರ್ಥ ಆಗುತ್ತೆ ನೆತನ್ಯಾಹು ವಿಚಾರವಾಗಿ. ಮತ್ತು ನೆತನ್ಯಾಹುಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು, ನಾನು ಹೇಳಿದ್ದನ್ನು ಕೇಳಲೇಬೇಕು ಬಾಯಿ ಮುಚ್ಕೊಂಡು ಅಂತ. ಆ ಪರಿಸ್ಥಿತಿ ಟ್ರಂಪ್ ಮತ್ತು ನೆತನ್ಯಾಹು ನಡುವೆ ಇದ್ರೆ, ಈ ಕಡೆ ಅಮೆರಿಕದ ಸಂಸತ್ತು, ಕಾಂಗ್ರೆಸ್ ಅಂತ ಏನ್ ಕರೀತಾರೆ ಅದನ್ನ, ಅಲ್ಲಿ ಒಂದು ಬಿಲ್ ಅನ್ನ ವಿರೋಧ ಪಕ್ಷಗಳು ತಂದಿದ್ದಾವೆ. ಡೆಮೊಕ್ರೆಟಿಕ್ಸ್ ಅಲ್ಲಿ ವಿರೋಧ ಪಕ್ಷ, ಟ್ರಂಪ್ದು ರಿಪಬ್ಲಿಕನ್ ಪಾರ್ಟಿ. ಡೆಮೊಕ್ರೆಟಿಕ್ಸ್ ಅಲ್ಲಿ ಒಂದು ಬಿಲ್ ಅನ್ನು ತಂದಿದ್ದಾರೆ. ಏನು ಅಂದ್ರೆ, ಇರಾನ್ ಮೇಲೆ ಯುದ್ಧವನ್ನ ದೀರ್ಘಕಾಲ ಮುಂದುವರಿಸಬೇಕು ಅಂತಂದ್ರೆ ಸಂಸತ್ತಿನ ಅನುಮೋದನೆ ಪಡೆದುಕೊಳ್ಳಬೇಕು ಟ್ರಂಪ್ ಏಕಾಏಕಿ ತಾನು ಒಂಟಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳೋದು ಬೇಡ, ಅದು ಅವಶ್ಯಕತೆ ಇಲ್ಲ ಮತ್ತು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ವಿರೋಧ ಪಕ್ಷಗಳು ಬಿಲ್ ಅನ್ನು ತಂದಿದ್ದಾವೆ. ಸರಿ, ವಿರೋಧ ಪಕ್ಷ ತಂದ ತಕ್ಷಣ ಅದು ಆಗ್ಬಿಡುತ್ತಾ, ಪಾಸ್ ಆಗ್ಬಿಡುತ್ತಾ? ಕಷ್ಟ ಅಲ್ವಾ, ನಂಬರ್ಸ್ ಇರ್ಬೇಕಲ್ವಾ, ಎಂಪಿಗಳು ಇರ್ಬೇಕಲ್ವಾ? ಅಂದ್ರೆ ಟ್ರಂಪ್ದೇ ಪಕ್ಷಕ್ಕೆ ಸೇರಿದ 3 ಎಂಪಿಗಳು, ರಿಪಬ್ಲಿಕನ್ ಪಾರ್ಟಿಗೆ ಸೇರಿದ 3 ಎಂಪಿಗಳು ಆ ಬಿಲ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಓಪನ್ ಆಗಿ ಹೇಳ್ತಿದ್ದಾರೆ, ಇದು ನಮ್ಮ ಯುದ್ಧ ಅಲ್ಲವೇ ಅಲ್ಲ, ಇದು ಇಸ್ರೇಲ್ನ ಯುದ್ಧ. ನಾವು ಯಾಕೆ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಇಷ್ಟು ದುಡ್ಡು, ಮಾನ ಮರ್ಯಾದೆ, ಸಾವು ನೋವು ಎಲ್ಲ ಅನುಭವಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ನಮ್ಮ ಕಂಟ್ರೋಲೇ ತಪ್ಪಿ ಹೋಗ್ತಾ ಇದೆ. ಇಷ್ಟೆಲ್ಲ ಯಾಕೆ ಬೇಕು? ನಮಗೂ ಇರಾನ್ಗೂ ಏನ್ ಸಂಬಂಧ? ನಾವ್ ಯಾಕೆ ಯುದ್ಧ ಮಾಡಬೇಕು? ನಮ್ಮ ವಿರುದ್ಧ ಇರಾನ್ ಏನು ಮಾಡಿಲ್ಲ. ಇಸ್ರೇಲ್ಗೆ ಸಮಸ್ಯೆ ಇದ್ರೆ ಇಸ್ರೇಲ್ ಯುದ್ಧ ಮಾಡ್ಲಿ, ನಾವು ಬೇಕಾದ್ರೆ ಬ್ಯಾಕ್ ಸಪೋರ್ಟ್ ಕೊಡೋಣ. ಇದು ರಿಪಬ್ಲಿಕನ್ ಪಾರ್ಟಿ ಎಂಪಿಗಳು 3 ಜನ ಹೇಳ್ಕೊಂಡಿರೋದು. ಅಲ್ಲಿಗೆ ಟ್ರಂಪ್ಗೆ ಸಂಸತ್ತಿನಲ್ಲಿ ಅವಮಾನ ಶುರುವಾಗಿದೆ. ಹೇಗಾದ್ರೂ ಆ ಬಿಲ್ ಏನಾದ್ರೂ ಪಾಸ್ ಆಗ್ಬಿಟ್ರೆ ಟ್ರಂಪ್ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರಕ್ಕೂ ಮೊದಲು ಬಂದು ಸಂಸತ್ತಿನಲ್ಲಿ ಕೇಳಬೇಕಾಗತ್ತೆ. ಸೊ ಅದರಿಂದ ಹೆದರ್ಕೊಂಡು ವೋಟಿಂಗ್ ಅನ್ನ ಮುಂದೂಡಿದ್ದಾರೆ ಡೆಮೊಕ್ರೆಟಿಕ್ ಲೀಡರ್ಸ್. ಬೇರೆ ಜನ ಇದಾರಲ್ಲ ಸಂಸದರು, ಟ್ರಂಪ್ ಬೆಂಬಲಿಗ ಸಂಸದರು, ಆ ವೋಟಿಂಗ್ ಏನಿತ್ತು ಆ ಬಿಲ್ ಮೇಲೆ ಅದನ್ನ ಮುಂದೂಡಿದ್ದಾರೆ. ಈಗ ಸದ್ಯಕ್ಕೆ ಬೇಡ, ಮುಂದಕ್ಕೆ ಮಾಡೋಣ ಅಂತ. ಮುಂದಕ್ಕಾದ್ರೂ ಸಹ ಆವಾಗ್ಲೂ ಸಹ ಇದೇ ನಂಬರ್ಸ್ ಏನಾದ್ರು ಮುಂದುವರೆದು ಟ್ರಂಪ್ಗೆ ಏನಾದ್ರು ಆಘಾತ ಆದ್ರೆ ಪ್ರತಿ ಇಂಚಿಗೂ ಸಹ, ಹೆಜ್ಜೆಗೂ ಸಹ ಸಂಸತ್ತಿನ ಅನುಮೋದನೆ ಪಡ್ಕೊಳ್ಬೇಕಾಗತ್ತೆ. ಅಂತಹ ಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಿದ್ದಾವೆ. ಸೊ ಇದು ಅಮೆರಿಕದ ಸಂಸತ್ತಿನಲ್ಲಿ ಟ್ರಂಪ್ಗಾಗಿರುವಂತಹ ಅವಮಾನ. ಒಂದು ಕಡೆ ನೆತನ್ಯಾಹು ಜೊತೆ ಜಗಳ, ಇನ್ನೊಂದು ಕಡೆ ಸಂಸತ್ತಿನಲ್ಲಿ ಮುಖಭಂಗ. ಇಷ್ಟು ಅಲ್ಲಿ ಆಗಿರುವಂತಹ ಹೊಸ ಬೆಳವಣಿಗೆಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.